ಅಮೃತ ಎಂಥ ಕೆಲಸ ಮಾಡಿದ್ದಾನೆ ಅಲ್ಲ. ನೋಡು, ಮದುವೆ ಆಗಿ ಕರ್ಕೊಂಬಂದಿದ್ದಾನೆ. ಕರ್ಕೊಂಬಂದು ಅಮ್ಮ ಇವಳೆ ನನ್ನ ಹೆಂಡ್ತಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆ ಅದು ಒಂದು ಬದುಕು ಮುಟ್ಟಲ್ಲ ಕಣಮ್ಮ, ಒಂದು ಬದುಕು ಮಾಡಲ್ಲ. ಸುಮ್ಮನೆ ಹೇಳಿ ರೂಮ್ನಾಗೆ ಫೋನ್ ನೋಡ್ತೀನಿ, ಸುಮ್ಮನೆ ಮನಿಕೆ ಮುತ್ತಿ. ಯಾವಾಗಲೂ ಸುಮ್ಮನೆ ಮನಿಕೊಂಡಿರೋದೀಯ. ಏನು ಮಾಡೋಕ್ಕಾಗುತ್ತೆ ಬಿಡಮ್ಮ, ಹೊಸ ಜನ ಅಲ್ಲ, ಅದಕ್ಕೆ ಅವಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ಫೋನ್ ಮಾಡಿದ್ದ ನನಗೂ, ಯಾಕೆ ಹಿಂಗೆ ಆಗೈತೆ ಕಣೆ, ಕರ್ಕೊಂಬಂದಿದ್ದೀನಿ ಅಪ್ಪಯ್ಗೂ ಅಮ್ಮಯ್ಗೂ ಹೇಳು ಅಂತಂದ. ಬಿಡಪ್ಪ ನಾನೆಲ್ಲ ಹೇಳ್ತೀನಿ ಅಂದೆ. ಬಿಡ ಮತ್ತ ಏನು ಮಾಡೋಕ್ಕಾಗುತ್ತೆ. ಅದೇ ನಾವು ಹೇಳ್ತಿರೋದು, ಅಪ್ಪಯ್ಗೂ ಅದನ್ನೇ ಹೇಳಿದ್ದು ಅಮ್ಮಯ್ಗೂ ಅದನ್ನೇ ಹೇಳಿದ್ದು. ಬಿಡ ಮತ್ತ ಏನೋ ಮದುವೆ ಆಗಿ ಬಂದವನಿ ಯಾಕೆ ಬೈತೀರಾ? ಏನೋ ಆಗೋದು ಆಗ್ಬಿಟ್ಟೈತೆ, ಯಾಕೆ ಇವಾಗ ನಾವು ಬೈಬೇಕು ಹೇಳು? ಏನೋ ನಾಳೆ ಬರಲ್ಲಿತ್ತು ಆಗೈತೆ. ಅವಳು ಒಳ್ಳೆಳೆನೇ ಚೆನ್ನಾಗಿ ಮಾತಾಡಿಸ್ತಾಳೆ, ಒಟ್ಟಿನಾಗೆ ಯಾರ ಜೊತೆಗೂ ಬೆರೆಯಲ್ಲ. ಸುಮ್ಮನೆ ಒಳಗೇ ಇರ್ತಾಳೆ. ಅದು ಇನ್ನೂ ಪರಿಚಯ ಇಲ್ವಲ್ಲ ಇಲ್ಲಲ್ಲನ, ಅದಕ್ಕೆ ನಾನು ಅದನ್ನೇ ಹೇಳಿದ್ದು. ಸುಮ್ಮನೆ ಇವಾಗ ಏನು ಆಗಿ ಬಂದವನೇ ನಾವು ಬಿಟ್ಕೊಡಕ್ಕೆ ಹೋಗ್ಬಾರ್ದು. ಇವಾಗ ಜನ ನಾವೆಲ್ಲ ಚೆನ್ನಾಗಿರೋಕ್ಕೆ ಸಹಿಸ್ಕೊಂಬಲ್ಲ. ಇವರೆಲ್ಲ ಚೆನ್ನಾಗಿದ್ದಾರಲ್ಲಪ್ಪ, ಇವಳು ಚೆನ್ನಾಗಿದ್ದಾಳೆ, ಅವಳು ಚೆನ್ನಾಗಿದ್ದಾಳೆ, ಅಕ್ಕ ತಂಗಿರವಾಗ ಇಬ್ಬರೊಳು ಗುದ್ದಾಡೋರು ಅಂತ ಹೇಳಿ ಕಾತ್ಕೊಂಡಿದ್ರು. ಅಂತಂದರೆ ಇವನು ಮದುವೆ ಆಗ್ಯಾನೆಂಬ ವಿಷಯ ಗೊತ್ತಾದರೆ ಇನ್ನು ಜನ ಬಿಡ್ತಾರ? ಅವನಿಗೆಲ್ಲ ಇಲ್ಲದ್ದು ಹೇಳ್ಕೊಡ್ತಾರೆ. ಅದಕ್ಕೇನೆ ಸುಮ್ಮನೆ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬೇಡಿ, ಸುಮ್ಮನಿರಮ್ಮ. ಇವಾಗ ನೀನು ಆಗ್ಯವನಂತ ಏನು ಮಾಡೋಕ್ಕಾಗಲ್ಲ. ಅವಳು ಮಾತಾಡಿದ್ಲು, ಅಕ್ಕ ಹಿಂಗೆ ಆಗಿದ್ದೀವಿ ಕಣಕ್ಕ ಅಂತ. ಅವಳು ನೆನ್ನೆ ಫೋನ್ನ ಮಾತಾಡಿದ್ಲು. ಐದಾಳೇನು ಒಳಗೆ? ಐದಾಳು ಕಣಮ್ಮ. ಬರೀ ಎಲ್ಲಡು ಫೋನ್ ನೋಡ್ಕೊಂಡು ಬರೀ ರೂಮ್ನ ಮಾಹಿತ್ಯ ಮಾದೇಯ. ಬಚ್ಚನ್ ಬಾಳೆ ನಂಬಲ್ಲ, ತೆಗಿ ಮಾಡಿಕ್ತೀನಿ ಬಸ್ರೆನ್ಸು ಇವಳು ನೋಡಿರಿ ನಂಬಲ್ಲ. ಅಲ್ಲ, ಹೆರಿಗೆ ಟೈಮ್ ಅಂತೇಳಿ ನಂತ ಸುಳ್ಳು ಹೇಳಿರಿ ನೀವು. ಇನ್ನೂ ಹೆರಿಗೆ ಟೈಮ್ ಆಗಿಲ್ಲ ಏನಿಲ್ಲ ಅಂತ ಹೇಳಿ ಹಾಗೇನೆ ಹೆಂಗೆ ಸಿಟ್ಟಾದ. ನಾವು ಹೆರಿಗೆ ಟೈಮ್ ಅಂತ ಹೇಳಿದ್ಕೆ ಬಂದಿತ್ತು ಕಣಮ್ಮ. ಬಿಡ ಮತ್ತ ಸುಮ್ಕಿರತ್ತೆ, ಜಗಳ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಒಳ್ಳೆ ಮಾತನಾಗೇನೆ ಬಗೆಹರಿಸ್ಕೋಬೇಕು. ಅವನೇನೋ ಬಂದಿಲ್ಲ, ನಮ್ಮಪ್ಪ ನಮ್ಮಮ್ಮ ಏನಂತಾರೋ ಏನೋ ಅಂತ ಬಂದಿಲ್ಲ. ನಳಿನಾ ನಳಿನಾ, ಏ ಸುಬ್ಬು. ಓ ರೀತಕ್ಕ, ಯಾವಾಗ ಬಂದೆ? ಚೆನ್ನಾಗಿದ್ರಾ? ಈಗ ಒಂದು ಸ್ವಲ್ಪ ಆಯ್ತಪ್ಪ, ಬಂದೆ. ಎಲ್ಗೋದ್ಲು ನಳಿನಾ? ತಡಿಯಕ್ಕ ಕರಿತೀನಿ, ಇಲ್ಲೇ ಒಳಗಡೆ ಇದ್ದಾಳೆ ರೂಮಲ್ಲಿ. ಅವಳು ಯಾರು ಪರಿಚಯ ಇಲ್ವಲ್ಲ, ಅದಕ್ಕೆ ಬರೋಲ್ಲ ಹೊರಕ್ಕೆ. ನಳಿನಾ ನಳಿನಾ. ಓ ರೀತಕ್ಕ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಬಾರಮ್ಮ, ಬಾರೋ ಸುಬ್ಬು. ಎಲ್ಲರೂ ಚೆನ್ನಾಗಿರ್ಬೇಕು. ಇವಾಗ ನಮ್ಮ ಮನೆಯದು ಏನಾರ ಸ್ವಲ್ಪ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಜನ ಕಾಯ್ತಾ ಇದ್ದಾರೆ. ನೀವು ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋಗ್ಬೇಕು. ಹಂಗೆ ನಳಿನ ನೀನು ಅಷ್ಟೇ ಕಣಮ್ಮ. ಗೊಂಬೆಲನು ಅವಳು ಇಲ್ಲೇ ಇರ್ತಾಳೆ. ಎಲ್ಲರ ತಗೋ ಅಡ್ಜಸ್ಟ್ ಮಾಡ್ಕೊಂಡು ನೀನು ಚೆನ್ನಾಗಿತ್ಕೊಂಡು ಹೋಗ್ಬೇಕು. ಅದಕ್ಕೆ ಅಕ್ಕ, ನಾವು ಚೆನ್ನಾಗಿರ್ಬೇಕಂತಲೇ ಬಂದಿರೋದು. ಆದರೆ ಮಾವ ಅತ್ತೆನೇ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ. ಸುಮ್ಮನಿರು ನಳಿನ, ನಾನೆಲ್ಲ ಹೇಳ್ತೀನಿ ಅಪ್ಪ ಅಮ್ಮನಿಗೆ, ನಾನೆಲ್ಲ ಹೇಳ್ತೀನಿ, ಸುಮ್ಮನಿರು. ನೀನೇನು ಬೇಜಾರಾಗಕ್ಕೆ ಹೋಗ್ಬೇಡ, ನಾನೆಲ್ಲ ಹೇಳ್ತೀನಿ. ಚೆನ್ನಾಗಿರಪ್ಪ ಚೆನ್ನಾಗಿರಮ್ಮ ಅಂತ ಹೇಳಿ ನಾನು ಅಪ್ಪಯ್ಗೂ ಅಮ್ಮಯ್ಗೂ ಕೂಡ ಹೇಳ್ತೀನಿ. ಒಟ್ಟಿನಲ್ಲಿ ನಮ್ಮಲ್ಲಿ ಒಂದು ಅಂಟೆ ಇರಬೇಕಷ್ಟೇ. ನಾವು ಇವಾಗ ನಮ್ಮ ಮನೆ ಪರಿಸ್ಥಿತಿ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿತ್ಕೊಂಡು ಹೋದರೆ ಚೆನ್ನಾಗಿರ್ಬೋದು. ಇವಾಗ ಎಲ್ಲರೂ ಚೆನ್ನಾಗಿರೋದು ನೋಡೇ ಸಹಿಸ್ಕೊಂಬಲ್ಲ ಜನ. ಇವಾಗ ನಾವು ಜಗಳ ಮಾಡ್ಕೊಂಡ್ರೆ ಸಾಕಪ್ಪ, ಇವಾಗ ಅವ್ನು ನೋಡಿದ್ರೆ ಸುಬ್ಬು ಮದುವೆ ಆಗಿ ಬಂದವನೇ ಜಗಳ ಮಾಡ್ಕೊತಾರೆ ಅಂತ ಹೇಳಿ ಜನ ಕಾಯ್ತಾ ಇದ್ದಾರೆ. ಇಲ್ಲ ಕಣಕ್ಕ, ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂಬನೆ ಹೇಳಿ ನಾವು. ಸುಮ್ಮನೆ ಎಂತಿಂದ ಹೆಚ್ಚಾಗಿ ಜಗಳ ಮಾಡ್ಕೊಳಕ್ಕಾಗುತ್ತಾ? ನಮಗೂ ಚೆನ್ನಾಗಿರ್ಬೇಕು ಅನ್ನೋದೇ ಇರೋದು. ನಮಗೆ ಸುಮ್ಮನೆ ಜಗಳ ಮಾಡ್ಕೋಬಾರ್ದು, ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಮನಸ್ಸಲ್ಲಿರೋದು. ಏನು ಮಾಡಿ ಹಿಂಗಾಗ್ಬಿಟ್ಟೈತಲ್ಲ, ಅದಕ್ಕೆ. ಈಗ ಒಂದು ಮನೆಯ ಮೇಲೆ ಯಾವುದಾದ್ರೂ ಒಂದು ಸಮಸ್ಯೆ ಬರ್ತಾನೆ ಇರ್ತವೆ. ನಾವು ಅದನ್ನು ಎದುರಿಸ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿತ್ಕೊಂಡು ಹೋಗ್ಬೇಕಷ್ಟೆ. ಈಗ ಒಂದು ಮನೆಯಲ್ಲಿ ಒಂದು ಬಾಗಿಲು ತೆರೆದೈತೆ ಅಂತಂದರೆ ಅಲ್ಲಿ ಯಾವುದಾದ್ರೂ ಒಂದು ಬಂದೇ ಬರ್ತವೆ. ಆದರೆ ನಾವು ಸೆನಕ್ಕಿರ್ಬೇಕು ಕಣಮ್ಮ ನಳಿನ. ಯಾಕಂದರೆ ನಾನು ನಮ್ಮ ಅಪ್ಪಯ್ಯ ನಾವು ಎಲ್ಲ ಬೋಲ್ ಕಷ್ಟ ಬಿದ್ದಿದ್ದೀವಿ ಕುರಿಯೋದು ಕಾಯೋಕ್ಕೆ. ನಮ್ಮ ರೈತಕ್ಕಿಂತ ನಾನು ಕಷ್ಟ ಬಿದ್ದಿಲ್ಲ. ನಾನು ನನ್ನ ಗಂಡ ನಮ್ಮ ಅಪ್ಪಯ್ಯ ಎಲ್ಲರೂ ಎಷ್ಟು ಕಷ್ಟ ಬಿದ್ದಿದ್ದೀವಿ ಗೊತ್ತೇ. ನಮಗೆ ಗೊತ್ತೈತಿ ಹೆಂಗೆ ಕಷ್ಟ ಬಿದ್ದಿದ್ದೀವಿ ಅಂತ ಹೇಳಿ. ಯಪ್ಪ, ನಾನಂತೂ ಬಿಡತ್ತ, ನಾನು ನಮ್ಮಪ್ಪ ಕಷ್ಟಪಟ್ಟು ಅಷ್ಟು ಯಾರು ಕಷ್ಟಪಟ್ಟಿಲ್ಲ. ಇವತ್ತು ಕಷ್ಟಪಡೋಕ್ಕೇ ಇವತ್ತು ಸುಖವಾಗಿರೋದು ನಾವು. ಕಷ್ಟಪಟ್ಟರೆ ಸುಖ ಕಣಕ್ಕ, ಯಾವುದೇ ಆಗಲಿ. ನಾನು ಅದಕ್ಕೆ ಅಪ್ಪ ಅಮ್ಮನಿಗೂ ಹೇಳಿದ್ದೀನಿ, ಏನೋ ಅನಿವಾರ್ಯ ಆಗ್ಬಿಟ್ಟವನೇ ಹೇಳ್ದಲೇ ಬಿಡಪ್ಪ, ಏನು ಮಾಡೋಕ್ಕಾಗುತ್ತೆ. ಇವಾಗ ನಮ್ಮ ಮನೆ ಮಗ ತಪ್ಪು ಮಾಡಿದ್ದಾನೆ ಅಂದಮೇಲೆ ನಾವು ಬಿಟ್ಕೊಡೋದಕ್ಕಾಗಲ್ಲ. ಮೂರನೇವ್ರಿಗೆ ಬಿಟ್ಕೊಟ್ರೆ ತುಂಬ ಸದ್ರ ಆಗ್ತೀವಿ. ನಾವೆಲ್ಲರ ಹತ್ರ ಚೆನ್ನಾಗಿತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಪ್ಪಯ್ಯ ಅಮ್ಮಯ್ಗೂ ಹೇಳಿದ್ನಿ. ಅವರು ಚೆನ್ನಾಗಿರ್ತಾರೆ. ನೀನು ಅಷ್ಟೇ ನಳಿನ. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಅವರು ಏನಾದರೂ ಈಗ ನಮ್ಮ ಗೊಂಬೆಲ್ಲ ಹೋಗೋಳ, ನಮ್ಮ ಇವಳು ಎಲ್ಲ ಕುರಿ ಕಾಯಕ್ಕೋ ಎಲ್ಲನ ಇವಳು ಹೋಗೋಳು. ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಹೋಗಲ್ಲ. ನೀನು ಅವರು ಹೋಗೋಷ್ಟೊತ್ತಿಗೆ ತಿಂಡಿ ಅಡುಗೆ ಏನು ಮನೆಯಾಗೆ ಏನು ಬೇಕು, ಏನು ಕೆಲಸ ಮಾಡಬೇಕು ಅದನ್ನು ನೀನು ಮಾಡಬೇಕು.
ಈಗ ಕುರಿದು ಎಷ್ಟು ಲಾಭ ಐತೆ ಗೊತ್ತೇ. ಹೋಗಿ ಈಗ ಇವಳು ಹೋಗೋಕ್ಕಾಗಲ್ಲ, ಅಮ್ಮಾಯಿ ಹೋಗ್ಬೇಕು ಇವಾಗ. ಇವಾಗ ಅಮ್ಮನೂ ಅಪ್ಪಯ್ಯ ಇವಾಗ ಇವ್ರ ಗಂಡ ಇವರೆಲ್ಲ ಹೋಗ್ತಾರೆ. ನೀನು ಸ್ವಲ್ಪ ಮನೆಯಾಗಳದ್ದು ಕೆಲಸ ಎಲ್ಲನ ಅಚ್ಚುಕಟ್ಟಾಗಿ ಮಾಡಿಕೊಡ್ಬೇಕು. ಕುರಿ ತಗೊಳ್ಳೋದೇನ ಕೆಲಸ ಇದ್ದರೆ ಅಲ್ಲಿ ಹೋಗಿ ಅಲ್ಲಿ ಮಾಡಬೇಕು. ಕಷ್ಟಪಟ್ಟರೆ ಬದು ಸುಖ ಐತೆ. ಈಗ ಇವತ್ತು ನಮ್ಮ ಅಪ್ಪ ಕುರಿ ಆಗೋದಕ್ಕೆ ಒಂದು 4 ಕಾಸು ದುಡ್ಡು ಮಾಡ್ಕೊಂಡು ಸೇನಕ್ಕೈದಾರೆ. ಅದಕ್ಕೇನೆ ಕುರಿ ಪರಿನ ಎಲ್ಲ ನಾವು ಮಾರೋಕ್ಕೇನು ಹೋಗ್ಬೇಡ್ರಿ. ಸರಿ ಆಯ್ತು ಬಿಡಕ್ಕ, ಅಪ್ಪ ಹೇಳೈತಲ್ಲ ಇಲ್ಲೇ ಇರಪ್ಪ ಒಂದು 2 ದಿನನ ಅಂತ ಹೇಳಿ ಅಪ್ಪ ಹೇಳೈತಲ್ಲ ಅದಕ್ಕೆ ಇಲ್ಲೇ ಇರ್ತಿ ಬಿಡು. ನೀನು ಅದು ನೋಡ್ಕೊಂಡು ಎಲ್ಲನ ಚೆನ್ನಾಗೆ ನಾವು ಕುರಿ ಪರಿ ಕಾಯಕ್ಕೆ ಹೋಗ್ತೀನಿ, ನಾನೇ ಇರ್ತೀನಲ್ಲ. ಅಮ್ಮ ಇನ್ಯಾಕೆ ಹೋಗುತ್ತತ್ತ, ನಾನು ಹೋಗ್ತೀನಿ, ನಮಗೂ ಗೊತ್ತೈತಿ, ನನಗೂ ಗೊತ್ತೈತೆ ಕಣಮ್ಮ. ಬಿಡಮ್ಮ, ನೀನು ತಲೆ ಕೆಡಿಸಿ ಬಂಡನೆಲ್ಲ ಹೋಗ್ತೀನಿ, ನೀನು ಸಮಾಧಾನ ಮಾಡ್ಕೊಳಮ್ಮ. ನಮ್ಮ ಮನೆಗೆ ಏನು ಬರೋಲ್ಲ, ನಳಿನ ಭಾಳ ಒಳ್ಳೆವಳು, ಚೆನ್ನಾಗಿ ನೋಡ್ಕೊಂತಾಳೆ ನೀನು ಚೆನ್ನಾಗಿ ಇದ್ಕೊಂಡು ಹೋಗಿ ಅಷ್ಟೇ. ನಾವು ಎಲ್ಲ ಕುರಿ ಪರಿ ಕಾದ್ಕೊಂಡು ಇರ್ತೀವಿ, ನಮಗೂ ಗೊತ್ತೈತಿ. ನನಗೂ ಗೊತ್ತೈತಿ ನಮ್ಮ ಅಪ್ಪ ಸಣ್ಣ ಹುಡುಗನಾಗೆ ಎಷ್ಟು ಪಾಠ ಬಿದ್ದು ಕುರಿ ಉಳಿಸ್ಕೊಂಡೈತೆ. ಇವತ್ತು ನಾನು ಅಷ್ಟು ಕಷ್ಟ ಬಿದ್ದು ನಾನು ಅವನ್ನೆಲ್ಲ ಉಳಿಸ್ಕೋಬೇಕು. ನೋಡಿದೆ ತಾನೆ ಅಪ್ಪ ಯಾವಾಗಿಂದನೂ ಕಷ್ಟ ಬಿದ್ದೈತೆ. ನಮ್ಮನ್ನೆಲ್ಲನ ನಾವು ಹುಟ್ಟಾಗಿಂದನೂ ನಮ್ಮನ್ನು ಸಾಕಿ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಇದೊಂದು ಸ್ವಲ್ಪ ಮನೆ ಕಟ್ಕೊಂಡು ನಮ್ಮನ್ನೆಲ್ಲ ಓದ್ಸೋಕು ಎಷ್ಟು ಕಷ್ಟ ಬಿದ್ದೈತೆ ನಮ್ಮ ಅಪ್ಪಯ್ಯ. ಎಲ್ಲ ಆಗೋಗಿರೋದೇ, ನಮ್ಮ ಜೀವನ ಎಲ್ಲ ಆಗೋಗಿರೋದೇ ಈ ಕುರಿ ಕಾಯೋದ್ರಿಂದನೇ ನಮ್ಗೆ ಆಗಿರೋದು. ಹಿಂಗೆಲ್ಲನ ನಮಗೆಲ್ಲ ಒಳ್ಳೇದಾಗಿರೋದೇ ನಮ್ಮ ಕುರಿಯಿಂದನ. ಅದಕ್ಕೇನೆ ನಾವು ಯಾವುದೇ ಕಾರಣಕ್ಕೂ ಅವನು ಮಾತ್ರ ಬಿಡಬಾರ್ದು ಕಣಪ್ಪ. ಏನೇ ಪಾಠ ಆಗ್ಲೇಳು, ಅಪ್ಪ ಏನೋ ಚೆನ್ನಾಗಿಲ್ಲ ಅಂದ್ರೆ ನೀನು ನೋಡ್ಕೋಬೇಕು, ನಿನಗೇನ ಚೆನ್ನಾಗಿಲ್ಲ ಅಂದ್ರೆ ಅವ್ರು ನೋಡ್ಕೊಂತಾರೆ. ನಳಿನ ನೀನು ಹಂಗೆ, ನಾನು ಇಷ್ಟು ದಿವಸ ಬೆಂಗಳೂರಾಗಿದ್ದೆ, ನನ್ನ ಕುರಿದು ಬೇಡ ಹಂಗೆ ಹಿಂಗೆ ಅನ್ಬೇಡ. 1-2 ದಿನ ಹಳ್ಳಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕಾಗಲ್ಲ. 1-2 ದಿನ ನೀನು ಇಟ್ಕೊಂಡು ಹೋಗು, ನಿನಗೆ ಗೊತ್ತಾಗುತ್ತೆ. ಸರಿ ಆಯ್ತು ಹೇಳಕ್ಕ, ನಾನು ಚೆನ್ನಾಗಿರ್ತೀನಿ, ಎಲ್ಲರ ಜೊತೆ ಚೆನ್ನಾಗಿತ್ಕೊಂಡು ಹೋಗ್ತೀನಿ. ನೀನು ಎಲ್ಲರ ಜೊತೆ ಚೆನ್ನಾಗಿದ್ರೇ ನಮಗೂ ಒಳ್ಳೇದಲ್ಲ. ನಾನು ಎಲ್ಲರೂ ಚೆನ್ನಾಗಿರ್ಬೋದು. ನಾನೆಲ್ಲ ಹೇಳಿದ್ದೀನಿ ಬಿಡಕ್ಕ ನಳಿನಿಗೆ. ನಾನು ಹೇಳಿದ್ದೀನಿ ನಮ್ಮ ಅಕ್ಕರು 2 ಇದ್ದಾರೆ, ಅವರು ನನಗೆ ಇವತ್ತು ಎಲ್ಲ ಇಬ್ಬರಲ್ಲಿ ಕಷ್ಟಪಟ್ಟಿದ್ದಾರೆ, ನನಗಿಬ್ಬರಳು ಓದಿಸಿದ್ದಾರೆ. ಇವಾಗ ನೋಡು, ನೀನು ಎಲ್ಲರ ಹತ್ರ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು, ನನ್ನ ಅಕ್ಕರನ್ನ ಮಾತ್ರ ಮೀರಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ. ಅವಳು ಒಪ್ಕೊಂಡಿದ್ದಾಳೆ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿ. ನಳಿನ ಮಾತ್ರ ತುಂಬ ಒಳ್ಳೆ ಹುಡುಗಿ ಅಕ್ಕ, ಅದಕ್ಕೇ ನಾನು ಅವಳು ಮದುವೆ ಆಗಿದ್ದು. ನನಗೆ ತುಂಬ ಇಷ್ಟ ಆಗ್ಬಿಟ್ಲು. ನಾನು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾಳೆ ಚೆನ್ನಾಗೆ, ಅಪ್ಪ ಅಮ್ಮ ಹೇಳಿದ್ದು ಕೇಳ್ತಾಳೆ. ನಮ್ಮ ಮನೆಗೆ ಸರಿಯಾದ, ಈಗ ಇವಳು ಹಳ್ಳಿ ವಾತಾವರಣಕ್ಕೂ ಅಡ್ಜಸ್ಟ್ ಆಗ್ತಾಳೆ, ಸಿಟಿ ವಾತಾವರಣಕ್ಕೂ ಅಡ್ಜಸ್ಟ್ ಆಗ್ತಾಳೆ. ನಾವು ಅಕ್ಕ ಹುಟ್ಟಿ ಬೆಳೆದಿರೋದೆಲ್ಲ ನಾವು ಒಳ್ಳೆಯಲ್ಲೇ ಇದ್ದಿದ್ದು. ಆಮೇಲೆ ನಾವು ಹಿಂಗೇನಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಬೆಂಗಳೂರಿಗೆ ಬಂದಾಗ ನಾವು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದು ಅಷ್ಟೇ. ನಾವು ಹುಟ್ಟಿ ಬೆಳೆದಿರೋದೆಲ್ಲ ನಾವು ಒಳ್ಳೆಗೇನೆ, ನಮ್ಮದು ಒಳ್ಳೆ ಮನೆ ಐತೆ, ಹೋಗ್ತಾ ಬರ್ತಾ ಇರ್ತೀವಿ ಅಷ್ಟೇ. ಯಾಕಂದ್ರೆ ಅಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಎಲ್ಲ ಬೆಂಗಳೂರಾಗಿದೆ. ಎಲ್ಲ ಬೆಂಗಳೂರಾಗಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ನಮಗೂ ಒಳ್ಳೆ ವಾತಾವರಣ ಎಲ್ಲ ನಮಗೂ ಇಷ್ಟನೇ. ಬೆಂಗಳೂರಾಗೇನೋ ಕೆಲಸ ಇಲ್ಲ ಅಂತ ಹೋಗಿರೋದು ಅಷ್ಟೇ ಬೆಂಗಳೂರಿಗೆ. ಸರಿ ಅಮ್ಮ, ಆಯಿತು, ಚೆನ್ನಾಗಿ ಇಟ್ಕೊಂಡು ಹೋಗು, ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ನನ್ನ ತಮ್ಮಗೆ ಬುದ್ಧಿವಾದ ಹೇಳ್ತಾ ಇದ್ದೀನಿ. ಏನೋ ಅನಿವಾರ್ಯ ಮದುವೆ ಆಗ್ಬಿಟ್ಟಿದ್ಯಪ್ಪ, ಎಲ್ಲರ ಜೊತೆ ಚೆನ್ನಾಗಿರೋ, ಚೆನ್ನಾಗಿ ಇಟ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಎಲ್ಲರ ಜೊತೆ ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ಇವಾಗಂತೂ ನಾನು, ನಮ್ಮ ಗೊಂಬೆಲ್ಲ, ನಮ್ಮಮ್ಮ ಎಲ್ಲರೂ ಚೆನ್ನಾಗಿರೋದಕ್ಕೆ ಇಲ್ಲಿ ಊರಲ್ಲಿ ಹೊಟ್ಟೆ ಉರ್ಕೊಂತಾ ಇದ್ದಾರೆ. ಎಲ್ಲರೂ ಚೆನ್ನಾಗಿದ್ದಾರಲ್ಲ, ಅವಾಗೆಲ್ಲ ಜಗಳ ಮಾಡ್ಕೊಂಡು ತಂದ್ಬಿಡಿ ನಾನು ನಮ್ಮಮ್ಮಯ್ಯ ನಮ್ಮ ಗೊಂಬೆಲ್ಲ ಎಲ್ಲ ಜಗಳ ಮಾಡ್ಕೊಂಡಾಗ ಅವಾಗ ಖುಷಿ ಪಡೋರು ಜನ. ಇವಾಗ ಚೆನ್ನಾಗಿರೋದು ನೋಡಿದ್ರೆ ಸಹಿಸ್ಕೊಳ್ಳಲ್ಲ. ಚೆನ್ನಾಗಿದ್ದಾರಲ್ಲ ಅಂತ ಹೇಳಿ ಸಹಿಸ್ಕೊಂಬಲ್ಲ. ಇವಾಗ ಇನ್ನೇನು ಮಾಡೋಣ, ನಮ್ಮ ಸುಬ್ಬು ನಮ್ಮ ತಮ್ಮ ಮದುವೆ ಆಗಿ ಬಂದಿದ್ದಾನೆ, ಅದಕ್ಕೆ ಅತ್ತಗೆ ಸುಮ್ಕಾದಿ ಆಗಿ ಬಂದರು ಬತ್ತಾನೆ ಅಂತ ಹೇಳಿ. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.